ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ನಾವು ಚೆನ್ನಾಗಿದ್ದೇವೆ. ಸೊ ನೋಡ್ತಾ ಇರ್ಬೋದು, ನನ್ನ ಮಗ ಬರ್ತಡೇದು ಎಲ್ಲ ತೆಗೆದಿಟ್ಟಿದ್ದೆ. ಸೊ ಅದು ಹೆಸರುಗಳೆಲ್ಲ ಕಟ್ಟಿರ್ತೀವಲ್ವ, ಸೊ ಅದು ಬಿಚ್ಚಿ ಬಿದ್ದಿದ್ವು. ಸೊ ಅದ್ರ ಎಲ್ಲ ಕವರ್ನಲ್ಲಿ ತುಂಬಿಟ್ಟಿದೆ. ಅದು ತೆಕ್ಕೊಂಡು ಅವನು ಮನೆ ತುಂಬ ಹರಡ್ತಾ ಇದ್ದ. ಎಲ್ಲ ತೆಕ್ಕೊಂಡ್ಬಿಟ್ಟು ಆಟಾಡ್ತಾ ಇದ್ದಾನೆ. ಎಷ್ಟು ಸಾರಿ ತುಂಬಿಟ್ರು ನಾವು ಯಾವುದು ಬೇಡ ಅಂದರೆ ಅದೇ ಮಾಡ್ತೀನಂತ ನನ್ನ ಮಗ. ಆಲ್ಮೋಸ್ಟ್ ಎಲ್ಲ ಮಕ್ಕಳು ಅದೇ ಥರ ಇರ್ತಾವೆ. ಯಾಕಂದರೆ ನಾವು ತೆಗೆದಿಷ್ಟು ಬಚ್ಚಿಟ್ಟಷ್ಟು ಅವಕ್ಕೆ ಕುತೂಹಲ ಜಾಸ್ತಿ ಇರುತ್ತೆ. ಏನಿರ್ಬೋದು ನಾವು ಎಷ್ಟೇ ಸಾಮಾನು ಹಾಕಿದ್ರೂ ಅದು ಹೊಸದು ಯಾವುದೇ ಕಂಡ್ರು ಮಕ್ಕಳಿಗೆ ಆದಷ್ಟು ಅದು ಅಟ್ರ್ಯಾಕ್ಷನ್ ಥರ ಕಾಣಿಸುತ್ತೆ. ಎಷ್ಟು ಆಟದ ಸಾಮಾನಿದ್ರು ಅವ್ನು ಅಡುಗೆ ಮನೇಲಿ ಅವ್ನು ಅಡುಗೆ ಮಾಡ್ತಾಯಿದ್ರೆ ಸೀದಾ ಅಡುಗೆ ಮನೆಯೊಳಗೆ ಬಂದು ಎಲ್ಲ ಸಾಮಾನು ಕಿತ್ತು ಬಿಸಾಕ್ತಾ ಇರ್ತಾನೆ. ಇಲ್ಲಿ ದೇವರಿಗೆ ಹೊಡ್ಸ್ಕೊಂಡು ಬಂದು ಕಾಯಿಗಳು ಒಣಗಿಟ್ಟಿದ್ರು ನಮ್ಮ ಅತ್ತೆಯವರು. ಸೊ ಒಳಗಡೆ ತಂದಿಟ್ಟೆ, ಸ್ವಲ್ಪ ಹನಿ ಉದುರ್ದಂಗೆ ಆಯಿತು, ಅದಕ್ಕೋಸ್ಕರ. ಇಲ್ಲಿ ಮಧ್ಯಾಹ್ನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಮಧ್ಯಾಹ್ನ ಬಂದುಬಿಟ್ಟು ನಮ್ಮ ಅತ್ತೆಯವರು ಹೊರಗಡೆ ಎತ್ಕೊಂಡಿದ್ರು. ಟೈಮ್ ಸಾಯಂಕಾಲ ಆಯಿತು. ಟೀ ಮಾಡಿದೆ, ಟೀ ಮತ್ತು ಬ್ರೆಡ್ ತಿಂದ್ವಿ ಎಲ್ಲರೂ. ನಮ್ಮ ಮನೆಯವರು ತಿಂತಾ ಇದ್ದಾರೆ ಟೀ ಮತ್ತು ಬ್ರೆಡ್. ಇಲ್ಲಿ ಸಾಯಂಕಾಲ ನಳ ಬಂದಿದ್ದು, ಕೊಳವೆ ಬಂದಿದ್ದು, ಪೈಪ್ ಹಾಕಿದ್ರು, ಮೋಟ್ರ್ ಹಚ್ಬಿಟ್ಟು. ಇಲ್ಲಿ ಪಕ್ಕದಲ್ಲಿ ಸಾಯಂಕಾಲ ನಲ್ಲಿ ಬರ್ತದೆ, ನಮ್ಮದು ಬೆಳಗ್ಗೆ ನಳ ಬರ್ತದೆ. ಆಮೇಲೆ ನೀರು ತುಂಬೋದಾದ ನಂತರ ಇಲ್ಲಿ ಮತ್ತೆ ಮಗನ ಜೊತೆ ಆಟ ಆಡಿಸ್ತಾ ಇದ್ರು. ಅವನು ಹಿಡಿಯೋದೇ ಇತ್ತೀಚೆಗೆ ತುಂಬ ಕಷ್ಟ ಆಗಿಬಿಟ್ಟಿದೆ. ಅಷ್ಟು ತುಂಟ ಅಂದರೆ ತುಂಟ ಆಗಿಬಿಟ್ಟಿದ್ದಾನೆ. ಇಬ್ಬರಿಗೂ ಹಿಡಿಲಿಕ್ಕೆ ಅಷ್ಟು ಸಾಕು ಮಾಡಿ ಹಿಡ್ತಾನೆ ಅವನು. ಟಿ ವಿ ಹಾಕಿದಾಗ ಸ್ವಲ್ಪ ಹೊತ್ತು ಸ್ವಲ್ಪ ನೋಡ್ತಾನೆ, ಇಲ್ಲಾಂದ್ರೆ ಅಡ್ವರ್ಟೈಸ್ಮೆಂಟ್ ಬಂದರೆ ಫುಲ್ ಇಂಟ್ರೆಸ್ಟ್ ಕೊಟ್ಟು ನೋಡ್ತಾನೆ. ಫೋನು ವೀಡಿಯೋ ಮಾಡೋದು ನೋಡಿದರೆ ಸಾಕು, ಫೋನ್ ಕಸ್ಕೊಳ್ಳಿಕ್ಕೆ ಬರ್ತಾನೆ. ಫೋಟೋ ತೆಗಿಸಂಗಿಲ್ಲ ಸರಿಯಾಗಿ. ಮೂಲೆಯಲ್ಲಿ ಏನಿಲ್ಲ ತೆಕ್ಕೊಂಡು ಕಿತ್ತಿ ಹಾಕ್ತಾ ಇರ್ತಾನೆ ಮನೆಯೆಲ್ಲ. ಎಷ್ಟೇ ಜೋಡಿಸಿ ಇಟ್ಟರು ಅವನಿಗೆ ಸಮಾಧಾನ ಇರಲ್ಲ. ಇಲ್ಲಿ ಸಾಮಾನು ಅಲ್ಲಿ ಬಿಸಾಕ್ತಾನೆ ಕಿತ್ತಿ. ಅವನಿಗೆ ಹೊರಗಡೆನೇ ಇರಬೇಕಿಲ್ಲ. ಇಲ್ಲಿ ಸಾಯಂಕಾಲ ಮಾಮ ಬಂದಿದ್ದರು. ಅವರು ಸ್ವಲ್ಪ ರೆಸ್ಟ್ ಮಾಡಿಬಿಟ್ಟು ಹೋಗ್ಲಿಕ್ಕೆ ರೆಡಿ ಆಗಿದ್ದರು. ಇಲ್ಲಿ ಈವ್ನಿಂಗ್ ಚುಡುವ ಮಾಡಿದ್ದೆ, ನಮ್ಮ ಮನೆಯವರು ಮಾಡಂದ್ರು. ಸೊ ಅದಕ್ಕಾಗಿ ಚುಡುವ ಮಾಡಿದ್ವಿ. ಇಲ್ಲಿ ನನ್ನ ಆಟ ಆಡಿಸ್ತಾ ಮಲಗಿಸ್ತಾ ಇದ್ರು ರಾತ್ರಿ. ಇಲ್ಲಿಗೆ ಟೈಮ್ ಆಗಿರೋದ್ರಿಂದ ಊಟ ಮಾಡಿ ಮಲಗ್ತಾ ಇದ್ದೀವಿ. ಬ್ಲಾಗ್ ನಾಳೆ ಕಂಟಿನ್ಯೂ ಮಾಡ್ತೀನಿ, ಅಂದರೆ 2 ದಿನ ಬ್ಲಾಗು ಒಂದೇ ದಿನದಲ್ಲಿ ನೋಡ್ಬೋದು. ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಚೆನ್ನಾಗಿದ್ದೇನೆ. ವೆಲ್ಕಮ್ ಬ್ಯಾಕ್ ಟು ಮೈ ಬ್ಲಾಗ್. ಬನ್ನಿ ಇವತ್ತಿನ ದಿನ ಏನೇನೆಲ್ಲ ಮಾಡ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಇಲ್ಲಿ ಬಂದುಬಿಟ್ಟು ಬೆಳಗ್ಗೆ ಕಸ ಹೊಡೆದು ರಂಗೋಲಿ ಹಾಕ್ಬಿಟ್ಟು, ಬೆಳಗ್ಗೆ ಅವರು ಏನಂತಾರೆ ನನಗೆ ಸರಿಯಾಗಿ ಗೊತ್ತಿಲ್ಲ, ಮನೆ ಮುಂದೆ ಶಂಖ ಓದ್ತಾರಲ್ಲ, ಓತ್ರಾಜ್ ಅಂದರೆ ಅವ್ರು ಬೇರೆ ಇರ್ತಾರೆ. ಸೊ ಇವ್ರು ಬೇರೆ. ಅವ್ರು ಬಂದಿದ್ರು, ನಮ್ಮ ಡಿಪೋ ಹೋಗ್ಬಿಟ್ಟು ದುಡ್ಡು ಕೊಟ್ಟು ಬಂದು. ನನ್ನ ಮಗ ಬಂದು ನಮ್ಮ ಮನೆಯವರು ತೊಟ್ಲಲ್ಲಿ ಕೂಡಿಸ್ಬಿಟ್ಟು ಆಟ ಆಡಿಸ್ತಾ ಇದ್ರು. ಅವನಿಗೆ ಗಂಜಿ ತಿನ್ನಿಸಿಬಿಟ್ಟು, ಬೆಳಗ್ಗೆ ಎದ್ದ ತಕ್ಷಣ ಗಂಜಿ ತಿನ್ನಿಸಿಬಿಟ್ಟು ಆಟ ಆಡಿಸ್ತಾ ಇದ್ರು. ಏನು ಮಾಡಕತ್ತೀರಿ ಸಾಹೇಬ್ರೇ? ಎಲ್ಲಿಗೊಚ್ಚಿನ ಎಲ್ಲಿಗೊತ್ ಪಪ್ಲು ಅಲ್ಲಿಗೊತ್ತಪ್ಪ ಪಪ್ಪು ಬಾಯ್. ಮತ್ತೆಯವರು ಗುಡಿಗೆ ಹೋಗ್ತಾ ಇದ್ದಾರೆ ನಮ್ಮ ಅತ್ತೆಯವ್ರ ಜೊತೆಗೆ. ಗುಡಿಗೆ ಹೋಗ್ತಾ ಇದ್ದಾನೆ, ಎತ್ಕೊಂಡು ಹೋದ್ರು ನಮ್ಮ ಅತ್ತೆಯವರು. ಶನಿವಾರ ಆಗಿರೋದ್ರಿಂದ ಆಂಜನೇಯ ಸ್ವಾಮಿ ಗುಡಿಗೆ ಹೋಗ್ತಾರೆ ಅವರು. ಇಲ್ಲೇ ಪಕ್ಕದಲ್ಲಿ ಪಪ್ಪು ಹಂಗ ಮಾಡ್ತಿದ್ದೀಯ ಇಲ್ಲ ಬಾ. ಗುಡಿಗೆ ಹೋಗಿ ಬಂದ ನಂತರ ಇಲ್ಲಿ ಮತ್ತೆ ಸ್ವಲ್ಪ ಆಟ ಆಡಿಸ್ತಾ ಇದ್ರು ನಮ್ಮ ಮನೆಯವರು. ಒಂದು ಟಿವಿ ನೋಡ್ತಾ ಆಟ ಆಡ್ತಾ ಇದ್ದಾನೆ.
ಅವನಿಗೆ ಮುಂದಗಡೆ ಒಬ್ರು ಇರಲೇಬೇಕು, ಯಾರು ಇಲ್ಲ ಅಂದರೆ ಭಯ ಬೀಳ್ತಾನೆ ಕೂಡ್ಲಿಕ್ಕೆ. ಒಂದು ಕಾಲು ನೋಡ್ತಾ ಇರ್ಬೋದು, ಕೆಳಗಡೆ ಇಟ್ಟನ್ನು ಬೀಳುತ್ತೆ ಅಂತ ಅಷ್ಟು ಭಯ ಅವನಿಗೆ. ಇನ್ನು ಹಿಂಗೆ ಕುಂತ್ಕೊಂಡು ಬಿದ್ದು ಬಿಟ್ಟು, ಸೊ ಹಾಗಾಗಿ ಅವನೊಬ್ಬನೇ ಇದ್ದಾಗ ಕೂಡ್ಸಲ್ಲ, ಯಾರನ್ನ ಮುಂದಗಡೆ ಇದ್ದಾಗೆ ಕೂಡಿಸ್ತೀವಿ, ಆಟ ಆಡಿಸ್ತಾ ಇರ್ತೀವಿ. ಪ್ಲೀಸ್ ಫ್ರೆಂಡ್ಸ್, ವಿಡಿಯೋ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿರಿ. ಪ್ಲೀಸ್ ನಮಗೂ ಸಪೋರ್ಟ್ ಮಾಡಿರಿ. ನಾನು ಸ್ವಲ್ಪ ನನ್ನ ಅಷ್ಟು ಪ್ರಯತ್ನ ಮಾಡ್ತಾ ಇದ್ದೀನಿ. ಯಾಕಂದರೆ ಫಸ್ಟಿಗೆ ಅಲ್ವಾ, ಸೊ ಹಾಗಾಗಿ ಎಷ್ಟು ನನಗೆ ಅನುಕೂಲ ಆಗುತ್ತೋ ಅಷ್ಟು ಶೇರ್ ಮಾಡ್ತಾ ಇದ್ದೀನಿ ನಿಮ್ಮ ಹತ್ರ. ಇಲ್ಲಿ ಬಂದುಬಿಟ್ಟು ನಾನು ಬೆಳಗ್ಗೆ ಟಿಫನಿಗೆ ಬಂದು ಅವತ್ತು ಅವಲಕ್ಕಿ ಮಾಡಿದ್ದೆ. ಅವಲಕ್ಕಿ ಒಗ್ಗರಣೆ, ನಮ್ಮ ಕಡೆ ಅವಲಕ್ಕಿ ಒಗ್ಗರಣೆ ಅಂತಾರೆ, ಬೇರೆ ಕಡೆ ಪವ ಅಂತಾರೆ. ಸೊ ಒಂದೊಂದು ಕಡೆ ಒಂದೊಂದು ಥರ ಅಂತಾರೆ. ಅವಲಕ್ಕಿ ಒಗ್ಗರಣೆ ಮಾಡಿದ್ವಿ. ಮಧ್ಯಾಹ್ನ ಬಂದುಬಿಟ್ಟು ಎಣ್ಣೆ ಬದನೆಕಾಯಿ ಮಾಡ್ತಾಯಿದ್ದೆ. ನನ್ನ ಮಗ ಅಳ್ತಾ ಇದ್ದ. ಸೊ ನಾನು ಹಾಲು ಕುಡಿಸ್ಲಿಕ್ಕೆ ಅಂತ ಹೋದಾಗ ನಮ್ಮ ಅತ್ತೆಯವ್ರು ನಾನು ಮಾಡ್ತೀನಿ ಅಂತ ಮಾಡ್ತಾಯಿದ್ರು. ನಮ್ಮ ಮನೆಯವರು, ನಾನು ಹಾಲು ಕುಡಿಸಿ ಬಂದೆ, ನಮ್ಮ ಮನೆಯವರು ತೊಟ್ಲು ತೊಗೊಬಿಟ್ಟು ಇಲ್ಲಿ ಬಂದು ನಾನು ಚಪಾತಿ ಮಾಡ್ತಾ ಇದ್ದೀನಿ. ನಮ್ಮ ಅತ್ತೆಯವರು ಪಲ್ಯಗೆಲ್ಲ ರೆಡಿ ಮಾಡಿ ಇಟ್ಟಿದ್ದೆ, ಅವರು ಒಗ್ಗರಣೆ ಹಾಕಿದರು. ಎಣ್ಣೆ ಬದನೆಕಾಯಿ ಮಾಡಿದ್ದೀವಿ, ಚಪಾತಿ ಮಾಡ್ತಾ ಇದ್ದೀನಿ. ಬೆಳಗ್ಗೆ ಟಿಫನ್ ಮಾಡಿದ್ದು ತೋರಿಸ್ಲಿಕ್ಕಾಗಲಿಲ್ಲ, ಸೊ ಹಾಗಾಗಿ ಮಧ್ಯಾಹ್ನ ಅಡುಗೆ ಮಾಡೋದು ತೋರಿಸ್ತಾ ಇದ್ದೀನಿ, ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ. ನೋಡ್ಬೋದು ಎಣ್ಣೆ ಬದನೆಕಾಯಿ ಯಾವ ರೀತಿ ಬಂದು ಸೂಪರ್ ಆಗಿತ್ತು. ಟೇಸ್ಟ್ ಮಾತ್ರ ಅಲ್ಟಿಮೇಟ್. ನಮ್ಮ ಅತ್ತೆಯವ್ರು ಮಾಡಿದ್ರು, ಚೆನ್ನಾಗಿತ್ತು ಟೇಸ್ಟ್. ಊಟ ಮಾಡೋಣ ಬನ್ನಿ ಫ್ರೆಂಡ್ಸ್, ಊಟ ಮಾಡ್ತಾ ಇದ್ದೀವಿ. ಇಲ್ಲಿ ಬಂದುಬಿಟ್ಟು ಎಲ್ಲರೂ ಊಟ ಮಾಡ್ತಾ ಇದ್ದೀವಿ. ನಮ್ಮ ಅತ್ತೆಯವ್ರು ಸ್ವಲ್ಪ ನನ್ನ ಮಗ ತಿನ್ನಿಸ್ತಾ ಇದ್ರು, ಅವ್ನು ತಿಂತಾ ಇರೋ ಟಿ ವಿ ನೋಡ್ತಾ ಇದ್ದ. ಮನೆಯವ್ರಿಗೆ ಹೊಸ ಫಿಲ್ಮ್ಗಳು, ಹಾರರ್ ಮೂವಿ, ಸಸ್ಪೆನ್ಸ್ ಮೂವಿ ಮತ್ತು ದೆವ್ವದ ಫಿಲ್ಮ್ ಅಂದರೆ ತುಂಬ ಇಷ್ಟ. ತೆಲುಗು, ಕನ್ನಡ ಎಲ್ಲ ಫಿಲ್ಮ್ಸ್ ನೋಡಿ ಮುಗಿಸ್ಬಿಡ್ತಾರೆ ಮನೇಲಿದ್ದಾಗ. ಹೊಸ ಹುಡುಕ್ತಾ ಇರ್ತಾರೆ. ಇಲ್ಲಿ ಹೊರಗಡೆ ಎತ್ಕೊಂಬಂದೆ ನನ್ನ ಮಗ. ಸ್ವಲ್ಪ ಹುಡುಗರು ಹೋಗ್ತಾಯಿದ್ರು, ನೋಡ್ತಾಯಿದ್ರು. ಬಾ ಬಾ ಅಂತ ಕರಿತಾ ಇದ್ದ ನಾನು. ಅವನಿಗೆ ಹೊರಗೆ ನಿಂತರೆ ತುಂಬ ಇಷ್ಟ ಆಗುತ್ತೆ. ಹೊರಗೆ ಹೋಗೋರು ಬರೋರು ನೋಡ್ತಾ ಇರಬೇಕು, ಜನಗಳು ತಿರುಗಾಡ್ತಾ ಇರಬೇಕು, ಹಂಗೆ ಇಷ್ಟ ಅವನಿಗೆ. ಸೊ ಒಳಗಡೆ ರೈಮ್ಸ್ ಹಚ್ಚಿದ್ರು ನಮ್ಮ ಮನೆಯವರು. ಸ್ವಲ್ಪ ಹೊತ್ತು ರೈಮ್ಸ್ ನೋಡಿದ ಅವನು. ಇಲ್ಲಿ ಬಂದುಬಿಟ್ಟು ಅವನಿಗೆ ನೀರು ಕಾಯಿಸಿಟ್ಟಿದ್ದೆ. ಸೊ ಸ್ನಾನ ಮಾಡಿಸ್ತಾ ಇದ್ಲ ಮತ್ತೆ ಅವರು. ನಮ್ಮ ಮನೆಯವ್ರ ಮನೇಲಿದ್ದಾಗ ಅವರು ಸ್ವಲ್ಪ ಹೆಲ್ಪ್ ಮಾಡ್ತಾರೆ. ಇಬ್ಬರು ಸೇರಿಬಿಟ್ಟು ಸ್ನಾನ ಮಾಡಿಸ್ತಾ ಇದ್ದರು. ನಾನು ಒಳಗಡೆ ಏನೋ ಮಾಡ್ತಾಯಿದ್ದೆ. ಸೊ ಅದರಿಂದ ಅವರಿಬ್ಬರು ಸ್ನಾನ ಮಾಡಿಸ್ತಾರೆ. ಅವರಿದ್ದರೆ ಅವರಿಬ್ಬರೇ ಮಾಡಿಸ್ತಾರೆ ಯಾವಾಗಲೂ. ಇಲ್ಲಾಂದರೆ ನಾನು ನಮ್ಮ ಅತ್ತೆಯವರಿಬ್ಬರು ಸೇರಿಬಿಟ್ಟು ಸ್ನಾನ ಮಾಡಿಸ್ತೀವಿ. ಸ್ನಾನ ಆದ ನಂತರ ನಮ್ಮ ಮನೆಯವರು ನನ್ನ ಮಗನ ಮಲಗಿಸ್ಲಿಕ್ಕೆ ಟ್ರೈ ಮಾಡ್ತಾಯಿದ್ದರು. ಅವನು ಹಂಗೆ ಮಲ್ಕೊಳ್ಳಿಲ್ಲ. ತಿರುಗಾಡಿ ಹಾಕ್ಬಿಟ್ಟು ಮಲಗಿಸಿದ್ರು. ಮಲ್ಕೊಂಡ ಇಲ್ಲಿ ಬಂದುಬಿಟ್ಟು ನಾನು ಕಾಲ್ ಚೈನ್ ತೊಗೊಂಡಿದ್ದೆ. ಡಿಸೈನ್ ತುಂಬ ಇಷ್ಟ ಆಯಿತು. ಸೊ ಅದಕ್ಕಾಗಿ ತೊಗೊಂಡಿದ್ದೆ, ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ. ಸಾಯಂಕಾಲ ನಮ್ಮ ಮನೆಯವರು ಪಾನಿಪುರಿ ತಂದಿದ್ರು. ಮಧ್ಯಾಹ್ನ ಊಟ ಮಾಡಿಬಿಟ್ಟು ನಮ್ಮ ಹೊರಗಡೆ ಹೋಗಿದ್ದರು ಸಾಯಂಕಾಲ. ಸೊ ಪಾನಿಪುರಿ ಮತ್ತು ಸುಕ್ಕ ಇಷ್ಟ ನಮಗೆ. ಸೊ ಸುಕ್ಕ ತಂದಿದ್ರು. ಅವತ್ತು ದೇವರಿಗೆ, ಮನೆ ದೇವ್ರಿಗೆ ಹೋಗಿದ್ದಾಗ ತಿಂದು ಬಂದಿದ್ವಿ. ಸೊ ಅದೇ ಶಾಪಲ್ಲಿ ಚೆನ್ನಾಗಿತ್ತು ಟೇಸ್ಟ್ ಅಂತ ಹೇಳಿದೆ, ತೊಗೊಂಡು ಬಂದರು. ಸೊ ತಿಂದ್ವಿ. ಇಲ್ಲಿಗೆ ಈ ವ್ಲಾಗ್ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಪ್ಲೀಸ್ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೋರಿ. ಬಾಯ್ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ತೆ, ಟೇಕ್ ಕೇರ್.